ಆಲ್, ವೆಲ್ಕಮ್ ಟು ಮಿನಿ ವ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಜನಕ್ಕೆ ಬಾಕ್ಸ್ ಪ್ರಿಪೇರಿಂಗ್ ಮಾಡೋದಕ್ಕೆ ಎಲ್ಲೆಲ್ಲಿ ಪಿನ್ ಲಾಕ್ ಮಾಡ್ಕೊಬೇಕು ಅನ್ನೋದನ್ನ ಗೊತ್ತಾಗಿರಲ್ಲ. ಸೊ ಈ ವಿಡಿಯೋದಲ್ಲಿ ಅದನ್ನ ಕ್ವಿಕ್ ಆಗಿ ಹೇಳ್ಕೊಡ್ತೀನಿ, ಎಲ್ಲೆಲ್ಲಿ ಪಿನ್ ಲಾಕ್ ಮಾಡ್ಕೊಬೇಕು ಅನ್ನೋದು. ಬನ್ನಿ ವಿಡಿಯೋನ ನೋಡ್ಕೊಂಬರೋಣ. ಸೊ ಮೊದಲಿಗೆ ಸೀರೆನ ಈ ರೀತಿ ರಫ್ ಆಗಿ ಹಾಕೊಂಡ್ಬಿಟ್ಟು ನೀವು ಮೆಜರ್ಮೆಂಟ್ ಎಲ್ಲಿಂದ ಬೇಕು ಅಂತ ನೋಡ್ಕೊಂಡ್ಬೇಕು. ಹೈಟ್ ವೈಸ್ ನೋಡ್ಕೊಂಡ್ರೆ ನಿಮಗೆ ಇಲ್ಲಿ ಭುಜ ತನಕ ಬರುತ್ತೆ. ಇಲ್ಲೊಂದು ಪಿನ್ನ ಲಾಕ್ ಮಾಡ್ಕೊಳ್ಬೇಕು, ಯಾಕಂದರೆ ನೀವು ನೀಟಾಗಿ ಬಾಕ್ಸ್ ಆಗಿ ಇಟ್ಕೊಂಡು ಐರನ್ ಮಾಡೋದಕ್ಕೆ ಸರಿ ಹೋಗುತ್ತೆ. ಅಲ್ಲಿಂದ ಚೆಸ್ಟ್ ಪಾರ್ಟ್ನ ನೀವು ನೀಟಾಗಿ ಓಪನ್ ಮಾಡಿ ಐರನ್ ಮಾಡ್ಕೋಬೇಕಾಗುತ್ತೆ. ಲೈಕ್ ಅಂದರೆ ಪ್ಲೀಟ್ಸ್ನ ಪಕ್ಕ ಜೋಡಿಸಿ ಐರನ್ ಮಾಡ್ಕೊಬೇಕು. ಹಾಗಾಗಿ ಇಲ್ಲೊಂದು ಪಿನ್ ಲಾಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇನ್ನೊಂದು ರೌಂಡ್ ಸುತ್ತ ಬಂದಿದ ತಕ್ಷಣ ನಿಮಗೆ ಈ ಕಡೆ ಒಂದು ಲಾಕ್ ಹಾಕೋಬೇಕು, ಯಾಕಂದರೆ ಇಲ್ಲಿ ಸೈಡಲ್ಲಿ ನಮಗೆ ಶೇಪ್ನ ಕ್ರಿಯೇಟ್ ಮಾಡೋದಕ್ಕೆ ಅಲ್ಲೊಂದು ಲಾಕ್ನ ಮಾಡ್ಕೊಳ್ಬೇಕು ಪಿನ್ನ. ಅಲ್ಲಿಂದ ತೆಗೆದು ನಮಗೆ ಇನ್ನು ಮಿಕ್ಕಿದ್ದೆಲ್ಲ ಬಂದು ಮಿಡಲ್ ಪಾರ್ಟಲ್ಲಿ ಬರುತ್ತೆ. ಸೊ ಹಾಗಾಗಿ ಮಿಡಲ್ ಪಾರ್ಟಿಗೆ ಈ ಕಡೆ ಒಂದು ಆ ಕಡೆ ಒಂದು ಪಿನ್ ಹಾಕೊಂಡ್ರೆ ನಿಮಗೆ ಎಕ್ಸಾಕ್ಟ್ ನಿಮಗೆ ಆ ಬಾಕ್ಸ್ ಪ್ರಿಂಟಿಂಗ್ ಮಾಡೋದಕ್ಕೆ ನೆರಿಗೆ ನೀಟಾಗಿ ಬಂದ್ಬಿಡುತ್ತೆ. ಸೊ ಇದೇ ರೀತಿ ನಾವು ಸ್ಯಾರಿನ ಮೆಜರ್ಮೆಂಟ್ ಆಗಿ ಮಾಡ್ಕೊಳ್ಬೇಕಾಗತ್ತೆ. ಸೊ ಮೆಜರ್ಮೆಂಟ್ ಇಂದ ಏನಾಗುತ್ತೆ ಅಂದ್ರೆ ನೀವು ಒಂದು ಎಕ್ಸಾಕ್ಟ್ ಸ್ಯಾರಿನ ಬಾಕ್ಸ್ ಪ್ರಿಂಟಿಂಗ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈ ಟಿಪ್ಸ್ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊ.